ನ್ಯೂಸ್ ಎಟ್ 9ಗೆ ಸ್ವಾಗತ. ನಾನು ಅಖಿಲ ಅಗರಿ. ದಯಾ ಮರಣ ಕೋರಿ ಅರ್ಜಿ ಸಲ್ಲಿಸಿದ ವೃದ್ಧ ದಂಪತಿಯ ಜೋಪಡಿ ಧ್ವಂಸಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೌಕ್ರೋಡಿಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಕಳೆದ ಹಲವು ತಿಂಗಳಿನಿಂದ ವಿವಾದ ಸೃಷ್ಟಿಸಿದ್ದ ಪ್ರಕರಣ ಇದಾಗಿದ್ದು, ಸರ್ಕಾರಿ ಜಾಗದಲ್ಲಿದ್ದ ವೃದ್ಧ ದಂಪತಿಗೆ ಮನೆ ತೆರವುಗೊಳಿಸಲು ನೋಟಿಸ್ ಅನ್ನು ನೀಡಿತ್ತು. 6 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ರಾಧಮ್ಮ ಮುತ್ತುಸ್ವಾಮಿ ದಂಪತಿ ವಾಸವಾಗಿದ್ದಾರೆ. ಸರ್ಕಾರಿ ಜಾಗಕ್ಕೆ 50,000 ರೂಪಾಯಿಯನ್ನು ನೀಡಿ ಖರೀದಿಸಿದ್ರು. ಇದೀಗ ಸರ್ಕಾರಿ ಜಾಗದ ಅತಿಕ್ರಮಣ ತೆರವುಗೊಳಿಸಲು ಬೆಳ್ತಂಗಡಿ ಅಶೋಕ್ ಆಚಾರ್ಯ ಎಂಬಾತ ಮುಂದಾಗಿದ್ದಾನೆ. ಈ ಹಿನ್ನೆಲೆ ಕಳೆದ ಫೆಬ್ರವರಿಯಲ್ಲೇ ಮನೆ ತೆರವಿಗೆ ಮುಂದಾಗಿದ್ದ ಅಧಿಕಾರಿಗಳು ತೀವ್ರ ಆಕ್ರೋಶದ ಬೆನ್ನಲ್ಲೇ ಪ್ರಕರಣ ತಣ್ಣಗಾಗಿತ್ತು. ಇದೀಗ ಏಕಾಏಕಿ ಅಧಿಕಾರಿಗಳು ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಮನೆಯ ವಸ್ತುಗಳನ್ನು ಹೊರಗೆಸೆದು ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಅಧಿಕಾರಿಗಳ ಮುಂದೆ ವೃದ್ಧ ದಂಪತಿ ಕಣ್ಣೀರು ಸುರಿಸಿದ್ರು. ಅವರಿಗೆ ಕರುಣೆ ಮಾತ್ರ ಬಾರದೆ ಹೋಯಿತು. ಕಡಬ ತಹಶೀಲ್ದಾರ್ ಪ್ರಭಾಕರ ಖಜೂರೆ, ಆರ್ಐ ಪೃಥ್ವಿರಾಜ್, ಉಪ್ಪಿನಂಗಡಿ ಪೊಲೀಸರ ನೇತೃತ್ವದಲ್ಲಿ ತೆರವು ಕಾರ್ಯ ನಡೆದಿದ್ದು, ಸರ್ಕಾರಿ ಜಾಗದಲ್ಲಿ ಮನೆಯನ್ನ ತೆರವುಗೊಳಿಸಿ ಹೈಕೋರ್ಟ್ ಅನುಪಾಲನಾ ವರದಿಯನ್ನ ತಹಶೀಲ್ದಾರರು ಸಲ್ಲಿಕೆ ಮಾಡಲಿದ್ದಾರೆ. ಕಟ್ಸೋಣ ಗೂಡ್ತರ ಮಾಡ್ಕೊಂಡಿದ್ದೀವಿ. ಇವತ್ತು ದನ ಕರ ಎಲ್ಲ ಸಾಕಿದೆ. ಬೆಳಗ್ಗೆ ಕೂಲಿ ಹೋದರೆ ಮಧ್ಯಾಹ್ನ 1 ಗಂಟೆಗೆ ಬಿಡ್ತಾರ, 2 ಗಂಟೆಗೆ ಹೋಗಿ ಅವಾಗ ಹುಲ್ಲು ಕುಯ್ಕೊಳ್ತೀವಿ. ಆ ಹುಲ್ಲು ಕುಯ್ಕೊಬಂದು ಮಧ್ಯಾಹ್ನ ಬಂದು ಮನೇಲಿ ಹಾಕಿಬಿಟ್ಟು ಪಕ್ಕದಲ್ಲೇ ಭಟ್ರ ಮನೆಗೆ ಕೆಲಸ ಹೋಗೋದು. ಅಲ್ಲಿ ಕೆಲಸ ಹೋಗಿ ಬಂದು ಮತ್ತು ಸಂಜೆ ಬರುವಾಗ ಇಷ್ಟು ಹುಲ್ಲು ಕುಯ್ಕೊಬರ್ತೀವಿ. ಅದೇ ಥರ ಮಾಡಿ ದನ ಸಾಕ್ಕೊಟ್ಟೆ. ಅಕ್ಕಪಕ್ಕದ ಭಟ್ರ ಮನೆಯಲ್ಲಿ ನೀರು ಕೊಡ್ತಾರೆ. ಅವ್ರ ಹತ್ರ ಹೋಗಿ ನೀರು ಇಸ್ಕೊಂಡು ನೀರು ಕೊಡ್ತಾರೆ. ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? 5 ವರ್ಷ ಆಗೋಯ್ತು. 5 ವರ್ಷ ಆಯ್ತು. 15 ಬಂದಿದೆ. ಒಂದು 5-6 ವರ್ಷ ಬೇರೆ ಕಡೆ ಕೂಲಿ ಮಾಡ್ತಾಯಿತ್ತು. ಈ ಕಡೆ ಬಂದು ನಾವು ಅದು ಜಾಗ ಕೇಳಿ ಜಾಗ ಕಟ್ಕೊಂಡು. ಯಾರು ನಿಮ್ಮನ್ನಲ್ಲಿ ಅಮ್ಮನೆ ಕಟ್ಟಿ ಕೂತ್ಕೊಳ್ಳಿಕ್ಕೆ ಹೇಳಿ? ಅಂಬಡಿ ಅಂತ ಅಲ್ಲಿದ್ದಾನೆ. ನಂಬರ್ 163 ನಮ್ದು ಕುಮ್ಕಿ ಇದೆ. ಅದರಲ್ಲಿ ಕಟ್ಕೊಳ್ಳಿ, ನಮ್ಗೆ ಏನಾರ ಕೊಡಿ ಅಂತ. ಮನೆ ಕಟ್ಟಬೇಕು, ಮದುವೆ ಆಗಬೇಕಂತ ನಾನು ಒಂದು 2 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಇಲ್ಲ ಅಂತಾರೆ ಅವನು ಬರ್ನೂ ಕೊಟ್ಟಾನೆ. ಬರ್ಕೊಟ್ಟಿದ್ದಾನೆ. ಅವ್ರ ಅಕ್ಕನ ಮಗ ಟೀಕೆ ಅಂತ ಹೇಳ್ಕೊಂಡು ಮರಂಜೋಡಿ ಮತ್ತಾಯಿ ಮಗ ಅವನು ಬಂದ್ಕೊಂಡು ನಮಗೆ ಇಲ್ಲಿ ಕಣಿದಲ್ಲ, ಕಣಿಂದ ಆಚೆ ಕಟ್ಟಬೇಡಿ, ಅದು ನಮಗೆ ಬಿಟ್ಟಬೇಡಿ, ಈ ಕಡೆ ಕಟ್ಕೊಳ್ಳಿ, ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ ಅಂತ. ಹಳೆ ತಹಸೀಲ್ದಾರ್ ಮುಂದ್ಗಡೆ ಅವನು ಅರ್ಜಿ ಕೊಟ್ಟಿದ್ದ. ಮತ್ತು ನಾವು ವಾಪಸ್ ತಗೊಂಡಿದ್ದು ಕಟ್ಕೊಳ್ಳಿ ಅಂತ. ಕಟ್ಟುವಾಗ ತಹಸೀಲ್ದಾರ್ ಬಂದು ನಿಲ್ಲಿಸಿ 4 ಮನೆ ಸಾಲ ಆಗಿದೆ. ಎಲ್ಲ ಒಂದೇ ಸರ್ವೆ ನಂಬರ್ 123 ಪುರಂದರ ಒಂದು ಅವನೇ ಕೊಟ್ಟಿದ್ದು. ಇವನು ಅವನು ಅದೇ ಜಾಗದಲ್ಲಿ ಅವನು ಕಟ್ಕೊಂಡೇನೆ. ಆ ಮನೆಗಳಿದೆ ಇವಾಗ ಇದೆ ಪಕ್ಕನೇ ಒಂದೇ ನಂಬರ್ ಮನೆ ಮಧ್ಯ ಅದು. ಆ ಕಡೆ ಪಕ್ಕ ಪುರಂದರ, ಮಧ್ಯ ಇವನು, ಈ ಕಡೆ ಪಕ್ಕ ನಾವು ಭಟ್ರು. ಪಕ್ಕದಲ್ಲಿ ಅವರೆಲ್ಲ ಖಾತೆ ಆಗಿದೆ. 3-4 ಜನದ್ದು ಖಾತೆ ಇಲ್ಲ, ಏನಿಲ್ಲ. ಹಂಗಂಗೆ ಕಟ್ಕೊಂಡೆ. ನಾನು ಕಟ್ಕೊಂಡಿದ್ದೆ.